ಹಿರೇಮಗಳೂರಿನಲ್ಲಿ ಗಣಪತಿ ಸಂಭ್ರಮ ವೈಭವ. ಗಣಪತಿ ಹಬ್ಬ ಬಂತೆಂದರೆ ಮಕ್ಕಳಿಗೆ, ಯುವಕ ಯುವತಿಯರಿಗೆ, ಹಿರಿಯರಿಗೆ ಸಂಭ್ರಮವೋ ಸಂಭ್ರಮ. ಗಣಪತಿ ಪ್ರತಿಷ್ಠಾಪನೆಯಿಂದ ಹಿಡಿದು ವಿಸರ್ಜನೆಯವರೆಗೂ ನಡೆಯಲಿರುವ ಕಾರ್ಯಕ್ರಮಗಳು ಜನರ ಭಾವನೆ ಬೆಸುಗೆಯ ಜೊತೆಗೆ ಮನವನ್ನು ಸೇರಿಸುತ್ತಾ ಹೋಗುತ್ತದೆ. ಶ್ರೀ ಚಿಕ್ಕಮ್ಮ ದೇವಿ ಗಣಪತಿ ಸಮಿತಿ ವತಿಯಿಂದ ಗಣಪತಿ ಪ್ರತಿಷ್ಠಾಪಿಸಲಾಗಿದ್ದು, ಯುವಕರು, ಗ್ರಾಮಸ್ಥರು ವಿಜೃಂಭಣೆಯಿಂದ ಗಣೇಶೋತ್ಸವ ಆಚರಿಸುತ್ತಿರುವುದಾಗಿ ತಿಳಿಸಿದರು. ಪ್ರಸಿದ್ಧ ಹಿರೇಮಗಳೂರಿನಲ್ಲಿ ಚಿಕ್ಕಮ್ಮನವರ ದೇವಾಲಯದ ಆವರಣದಲ್ಲಿ ಶ್ರೀ ವಿನಾಯಕ ಸೇವಾ ಸಮಿತಿ ಹಿರೇಮಗಳೂರು ಯುವಕರ ಬಳಗ ಇವರ ವತಿಯಿಂದ ಶ್ರೀ ವಿದ್ಯಾ ಗಣಪತಿಯನ್ನು ಪ್ರತಿಷ್ಠಾಪಿಸಲಾಗಿದ್ದು, ಎಲ್ಲರೂ ಒಗ್ಗೂಡಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಇದೇ ತರ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತೇಳಿ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಅಂತೇಳಿ ಈ ಟೈಮಲ್ಲಿ ಹೇಳಕ್ ಇಷ್ಟಪಡ್ತೀನಿ. 49 ವರ್ಷಗಳಿಂದ ಗಣೇಶೋತ್ಸವವನ್ನು ಆಚರಿಸಿಕೊಂಡು ಬರುತ್ತಿರುವ ಶ್ರೀ ಮಾಸ್ತಿಗುಡಿ ಗಣಪತಿ ಸಮಿತಿಯು ಗ್ರಾಮಸ್ಥರು ಹಾಗೂ ಯುವಕರು ಕೂಡಿ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಭಾವೈಕ್ಯ ಬೆಸೆಯುವ ದೃಷ್ಟಿಯಿಂದ ಒಂದಾಗಿ ವಿಜೃಂಭಣೆಯಿಂದ ಆಚರಿಸುತ್ತಿದ್ದು, ಗಣೇಶ ಅನ್ನದಾನ ಹಾಗೂ ಆಟೋಟ ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದ್ದೇವೆ ಎಂದು ಮಾಸ್ತಿಗುಡಿ ಸಮಿತಿಯ ಶಶಿಧರ್ ಅವರು ಮಾತನಾಡಿದರು. ಶ್ರೀ ಮಾಸ್ತಿಗುಡಿ ಗಣಪತಿ ಸೇವಾ ಸಮಿತಿ ಹಿರೇಮಗಳೂರು ಇಲ್ಲಿ 49ನೇ ವರ್ಷದ ಗಣಪತಿ ವಿಸರ್ಜಿಸಲಾಗಿದೆ ಮತ್ತು ಈ ಸತಿ ಅದ್ದೂರಿಯಾಗಿ ಮಾಡ್ಬೇಕಂತಿದ್ದಾರೆ. ಗಣಪತಿ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಇಡೀ ಹಿರೇಮಗಳೂರಲ್ಲಿ ಎಲ್ಲ ಕಡೆನೂ ತುಂಬ ಹುಡುಗರು ಒಂದು 3 ಗಣಪತಿ ಇಟ್ಟಿದ್ದಾರೆ. ಎಲ್ಲ ಅದ್ದೂರಿಯಾಗಿ ಚೆನ್ನಾಗಿ ಇಟ್ಟಿದ್ದಾರೆ. ಅದೇ ಥರ ಹುಡುಗರು ಎಲ್ಲ ಕಡೆನೂ ಸಹಕರಿಸ್ಬೇಕು, ಗಲಾಟೆಯನ್ನು ಇಲ್ದಂಗೆ ಚೆನ್ನಾಗಿ ಎಲ್ಲ ಹೊಂದಾಣಿಕೆಯಿಂದ ಇದ್ದು ಗಣಪತಿ ವಿಸರ್ಜನೆ ಮಾಡ್ಬೇಕಂತ ಕೇಳ್ಕೊಂತ ಇದೀವಿ. ಹಿರೇಮಗಳೂರು ಗ್ರಾಮಸ್ಥರಿಗೂ ಅಷ್ಟೇ, ಹಿರೇಮಗಳೂರು ಗ್ರಾಮಸ್ಥರಿಗೆ ಹೇಳ್ತಿರೋದೇನೆಂದರೆ, ಹುಡುಗರು ಗಣಪತಿ ಇಟ್ಟಿದ್ದಾರೆ, ಆದ್ದರಿಂದ ಎಲ್ಲರೂ ಸಹಕರಿಸ್ಬೇಕು. ಹಿರಿಯರು, ಅಕ್ಕ ತಂಗಿಯರು ಎಲ್ಲ ಬರಬೇಕು. ಎಲ್ಲ ಗಣಪತಿ ಸೇವಾ ಸಮಿತಿಯನ್ನು ಡೈಲಿ ಸಂಜೆ ಪೂಜೆ ಇರುತ್ತೆ, ಅನ್ನದಾನ ಎಲ್ಲ ಇರುತ್ತೆ, ಮತ್ತು ಪ್ರಸಾದ ವಿನಿಯೋಗ ಎಲ್ಲ ಇರುತ್ತೆ, ಸಹಕರಿಸ್ಬೇಕಂತ ಹೇಳ್ತಿದ್ದೀವಿ. ಮತ್ತು ಸ್ಪೋರ್ಟ್ಸ್ ಇರುತ್ತೆ, ಹೆಣ್ಮಕ್ಳಿಗೆ ಆಟ ಆಡೋ ಸ್ಪರ್ಧೆ ಇರುತ್ತೆ, ಮಕ್ಕಳಿಗೂ ಇರುತ್ತೆ, ಸಹಕರಿಸ್ಬೇಕಂತ ಕೇಳ್ತಿದ್ವಿ. ಹಿರೇಮಗಳೂರು ನವಚೇತನ ಯುವಕ ಸಂಘದ ಶ್ರೀ ಮುತ್ತಿನಮ್ಮ ಗಣಪತಿ ಸೇವಾ ಸಮಿತಿಯು 35ನೇ ವರ್ಷದ ಗಣೇಶೋತ್ಸವ ಆಚರಣೆ ಮಾಡುತ್ತಿದ್ದು, ಗಣಪತಿ ಸಂಭ್ರಮದಲ್ಲಿ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಸಮಿತಿಯ ರೇವನಾಥ್ ಅವರು ಮನವಿ ಮಾಡಿದರು. ಒಂದು ತಿಂಗಳ ಕಾಲ ಪ್ರದರ್ಶನ ಮಾಡಿ ವಿವಿಧ ಕ್ರೀಡಾಕೂಟಗಳು ಹಾಗೂ ಮನೋರಂಜನಾ ಕಾರ್ಯಕ್ರಮದಲ್ಲಿ ಗಣಪತಿ ಬಿಡುವ ದಿವಸ ಅದ್ದೂರಿಯಾದಂಥ ಎಲ್ಲ ತಂಡಗಳಿಂದ ಮೆರವಣಿಗೆ ಮಾಡ್ಕೊಂತ ಹಿರೇಮಗಳೂರಲ್ಲಿ ಮುತ್ತಮ್ಮ ಗಣಪತಿ ವಿಸರ್ಜನೆ ಮಾಡ್ತೀವಿ. ಭಾಳ ಇತಿಹಾಸ ಇರ್ತಕ್ಕಂಥದ್ದು. ಸುಮಾರು 35-36 ವರ್ಷದಿಂದ ಈ ಒಂದು ಗಣಪತಿ ಪ್ರತಿಷ್ಠಾಪನೆ ಮಾಡ್ಕೊಂತ ಹಿಂದಿರ್ತಕ್ಕಂಥ ಎಲ್ಲ ಸಂಘದೆಲ್ಲ ಮಾಡ್ಕೊಂಡು ಬಂದಿದ್ರು. ಮುಂದಿನ ದಿವಸ ನಾವು ಮಾಡ್ಕೊಂಡು ಬರ್ತೀವಿ. ಇನ್ನು ಮುಂದಿನ ದಿವಸ ಅದೊಂದು ಚೈಲಿಂಗ್ ಥರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಿರೇಮಗಳೂರಿನಲ್ಲಿ 5 ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿದ್ದು, ಗ್ರಾಮಸ್ಥರೆಲ್ಲರೂ ಒಟ್ಟಾಗಿ ಈ ಗಣೇಶೋತ್ಸವವನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದು, ಒಂದೊಂದು ಗಣಪತಿಯು ಒಂದಕ್ಕಿಂತ ಒಂದು ಆಕರ್ಷವಾಗಿದೆ. ಸಾರ್ವಜನಿಕರು ಒಮ್ಮೆ ಹಿರೇಮಗಳೂರಿಗೆ ಭೇಟಿ ನೀಡಿದರೆ ಎಲ್ಲ ಗಣಪತಿಯ ದರ್ಶನ ಪಡೆಯಬಹುದು.